ಪ್ರಾಬ್ಲಮ್, ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಆತ್ಮೀಯ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ವಾರ್ಡ್ ಪ್ರಾಬ್ಲಮ್ ಇಂದು 4ನೇ ಕಂತು ಪ್ರಸಾರವಾಗುತ್ತಿದೆ. ಈಗಾಗಲೇ ಪ್ರಸಾರವಾದ ವಾರ್ಡ್ಗಳಲ್ಲಿದ್ದ ಸಾಮಾನ್ಯ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳು ಮತ್ತು ನಗರಸಭೆ ಸದಸ್ಯರು ಮುಂದಾಗಿದ್ದಾರೆ. ಈ ಬಗ್ಗೆ ಫಲಶ್ರುತಿಗಳು ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಪ್ರಸಾರವಾಗುತ್ತಿರುವುದು ನೋಡಿರಬಹುದು. ಕೆಲವು ಸಮಸ್ಯೆಗಳ ಪರಿಹಾರ ಮಾತ್ರ ನಮ್ಮ ಗುರಿಯಲ್ಲ. ನಗರದ ಎಲ್ಲ ಸಮಸ್ಯೆಗಳ ಶಾಶ್ವತ ಪರಿಹಾರವೇ ಗುರಿಯಾಗಿಸಿಕೊಂಡು ಸಿಟಿವಿ ನ್ಯೂಸ್ ವಾರ್ಡ್ ಪ್ರಾಬ್ಲಮ್ ಆರಂಭಿಸಿದ್ದು, ಅದೇ ಪ್ರಯತ್ನದಲ್ಲಿ ಈಗ ನಾವು 4 ಸಂಚಿಕೆಗಳನ್ನು ಪೂರೈಸಿದ್ದೇವೆ. ಇಂದಿನ ವಾರ್ಡ್ ಪ್ರಾಬ್ಲಮ್ನಲ್ಲಿ 2ನೇ ವಾರ್ಡ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತೆರೆದಿಡಲಿದೆ ವಾರ್ಡ್ ಪ್ರಾಬ್ಲಮ್. ಈ ವಾರ್ಡಿನಲ್ಲಿಯೂ ಸಮಸ್ಯೆಗಳ ಪರಂಪರೆ ಮುಂದುವರೆದಿದೆ. ಈ ಸಮಸ್ಯೆಗಳಿಗೆ ಕೊನೆ ಮೊದಲು ಎಂಬುದೇ ಇಲ್ಲವಾಗಿದ್ದು, ಈ ವಾರ್ಡಿನಲ್ಲಿರುವ ಸಮಸ್ಯೆಗಳೇನು ಅಂತ ನೋಡೋಣ ಬನ್ನಿ. ಮತ್ತು ಈ ಖಾಲಿ ಸೈಡ್ಗಳಲ್ಲಿ ಕಸ ಹಾಕೋದು ದೂರ ಮಾಡಬೇಕು. ಆ ಬೋರ್ಗಳ ಹತ್ರ ಕುಡಿಯೋ ನೀರು ಬರ್ತದೆ, ಅಂಥ ಕಡೆ ತೊಗೊಂಬಂದು ಕಸ ಹಾಕ್ತಾರೆ. ಆ ಸಮಸ್ಯೆ ನಿವಾರಿಸ್ಬೇಕದು. ಬರೀ ಹಾವುಗಳೇ ಇದ್ದಾವೆ ಈ ಖಾಲಿ ಜಾಗದಲ್ಲಿ, ಖಾಲಿ ನಿವೇಶನಗಳಲ್ಲಿ ಬರೀ ಹಾವುಗಳೇ ಇದ್ದಾವೆ. ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇನ್ನು ಈ ಕಡೆ ಒಮ್ಮೆ ನೋಡಿ, ಇಲ್ಲಿ ಬೆಳೆದು ನಿಂತಿರುವ ಅಶ್ವತ್ಥ ವೃಕ್ಷ ಶತಮಾನಗಳ ಹಿಂದಿನದು ಎಂಬುದು ನೋಡಿದರೆ ಅರ್ಥವಾಗುತ್ತೆ. ಜೊತೆಯಲ್ಲಿ ಬೇವಿನ ಮರವೂ ಇದೆ. ಹಾಗಾಗಿ ಇಲ್ಲಿ ಒಂದು ಅಶ್ವತ್ಥ ಕಟ್ಟಿಯನ್ನು ನಿರ್ಮಿಸಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಆದರೆ ಈ ಅಶ್ವತ್ಥ ಕಟ್ಟೆ ವೃದ್ಧರಿಗೆ ವಿಶ್ರಾಂತಿ ತಾಣವಾಗಿ, ಮಕ್ಕಳಿಗೆ ಆಟದ ಕೇಂದ್ರವಾಗಿ ಇರಬೇಕಿತ್ತು. ಅದು ಮಾತ್ರ ಆಗಿಲ್ಲ. ಯಾಕೆಂದ್ರೆ ಇದನ್ನು ಒತ್ತುವರಿಗೆ ಗುರಿ ಮಾಡಲಾಗಿದೆ. ಮರಕ್ಕೆ ಮೊಳೆ ಹೊಡೆದು ಹಿಂಸಿಸಲಾಗುತ್ತಿದೆ. ಸಾಲದೆಂಬಂತೆ ಅಶ್ವತ್ಥ ಕಟ್ಟಿಯ ತುಂಬಾ ಗುಜರಿ ಸಾಮಾನುಗಳನ್ನ ಜೋಡಿಸಲಾಗಿದೆ. ಆದಷ್ಟು ಬೇಗ ಈ 2 ಮರಗಳು ಉರುಳಿ ಬಿದ್ದರೆ ಅಥವಾ ಉರುಳಿ ಬೀಳುವಂತೆ ಮಾಡಿದ್ರೆ ಜಾಗ ಕಬಳಿಸಲು ಇಲ್ಲಿ ಕಾದು ಕುಳಿತವರಿಗೇನೂ ಕಡಿಮೆ ಇಲ್ಲ. ಪರಿಸ್ಥಿತಿ ಹೀಗಿದ್ರೂ ನಗರಸಭೆ ಅಧಿಕಾರಿಗಳು ಮಾತ್ರ ಜಾಣ ನಿದ್ದೆಯಿಂದ ಇನ್ನೂ ಎದ್ದೇ ಇಲ್ಲ. ನಗರಸಭೆ ಸದಸ್ಯರು, ಸ್ಥಳೀಯ ನಾಗರಿಕರು ಈ ಅಶ್ವತ್ಥ ಕಟ್ಟಿಗೆ ಒದಗಿರುವ ಸ್ಥಿತಿಯ ಬಗ್ಗೆ ಪ್ರಶ್ನಿಸದ ಕಾರಣ ಒತ್ತುವರಿದಾರರಿಗೆ ಆಡಿದ್ದೇ ಆಟ ಎಂಬಂತಾಗಿದೆ. ಇನ್ನು ಈ ಮುಖ್ಯ ರಸ್ತೆಯಲ್ಲಿ ಈಶಾ ದೇವಾಲಯಕ್ಕೆ ಹೋಗುವ ಪ್ರವಾಸಿಗರು ಐಷಾರಾಮಿ ಬೈಕಿನಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಈ ರಸ್ತೆಗಳಲ್ಲಿ ಸಂಚರಿಸುವ ಕಾರಣ ಮಕ್ಕಳು ಮತ್ತು ವೃದ್ಧರಿಗೆ ತೀವ್ರ ಸಮಸ್ಯೆಯಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ನಗರ ವ್ಯಾಪ್ತಿಯಲ್ಲಿ ವಾಹನದ ವೇಗ ಮಿತಿ ಪಾಲಿಸಬೇಕು ಎಂಬ ನಿಯಮವಿದ್ದರೂ ಈ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ಅದನ್ನ ಪಾಲಿಸುತ್ತಿಲ್ಲ ಎನ್ನಲಾಗಿದೆ. ವಾರಾಂತ್ಯವಾದ ಶನಿವಾರ ಮತ್ತು ಭಾನುವಾರ ಈ ಭಾಗದಲ್ಲಿ ವಾಸಿಸುತ್ತಿರುವ ನಿವಾಸಿಗಳು ಅತಿಯಾದ ಶಬ್ದ ಮಾಲಿನ್ಯ ಮತ್ತು ಅತಿ ವೇಗದ ವಾಹನಗಳಿಂದ ನರಕ ಯಾತನೆ ಅನುಭವಿಸುವಂತಾಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಈ ಈಶಾ ಫೌಂಡೇಶನ್ ಇಂದ ವೆಹಿಕಲ್ಸ್ ತುಂಬ ಸಿಟಿಯಿಂದ ಬರ್ತವೆ. ನಾವು ಮನೆಯಿಂದ ಮಕ್ಕಳನ್ನ ಆಚೆ ಬಿಡಕ್ಕೆ ಆಗ್ತಾ ಇಲ್ಲ. ನಮಗೆ ಅಲ್ಲಿ ಒಂದು ಕಟ್ಟಡಗಳಿವೆ. ಸಿಎಸ್ಐ ಆಸ್ಪತ್ರೆಗೆ ಸೇರಿದ ಹಲವು ಜಾಗಗಳು ಈ ವಾರ್ಡಿನ ವ್ಯಾಪ್ತಿಯಲ್ಲಿ ಖಾಲಿ ಬಿದ್ದಿದ್ದು, ಈ ಖಾಲಿ ಜಾಗಗಳು ಪುಂಡ ಪೋಖರಿಗಳ ಅಡ್ಡೆಗಳಾಗಿವೆ ಎಂಬ ಆರೋಪಗಳಿವೆ. ಸಾಲದೆಂಬಂತೆ ಕಸ ಹಾಕುವ ಕಸದ ತೊಟ್ಟಿಗಳಾಗಿಯೂ ಈ ಖಾಲಿ ಜಾಗಗಳು ಪರಿವರ್ತನೆಯಾಗಿದ್ದು,
ಆಸ್ಪತ್ರೆಯವರು ನಿರ್ಮಿಸಿರುವ ಕಾಂಪೌಂಡ್ ಹೊಡೆದು ಹಾಕಿ ಈ ಮಾರ್ಗದಲ್ಲಿ ಸಂಚರಿಸುವ ಪುಂಡರ ಹಾವಳಿ. ಸಮಸ್ಯೆಗಳಿದ್ದರೂ ಆ ವಾರ್ಡಿನ ಸದಸ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂಬ ಸಂಶಯ ಮೂಡಬಹುದು. ಆದರೆ ಈ ಸಮಸ್ಯೆಗಳು ವಾರ್ಡಿನ ಸದಸ್ಯರು ಪರಿಹರಿಸುವ ಸಮಸ್ಯೆಗಳಲ್ಲ, ಬದಲಿಗೆ ಕಾನೂನು ಮೂಲಕವೇ ಆಗಬೇಕಾದ ಸಮಸ್ಯೆಗಳಾಗಿವೆ. ಆದರೆ ಪರಿಹಾರ ಮಾಡಬೇಕಿದ್ದ ಅಧಿಕಾರಿಗಳು ಮಾತ್ರ ಈ ಸಮಸ್ಯೆಗಳಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದು, ಇದು ಸದಸ್ಯರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಡೈಲಿ ಗಾಡಿ ಬರುತ್ತೆ, ಆದರೂ ಗಾಡಿ ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡೋದಿಲ್ಲ. ಅದರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಗಾಡಿ ಬಂದಾಗ ಗಾಡಿ ಕೊಡಿ, ರಸ್ತೆಗಳಲ್ಲಿ ಹಾಕಬೇಡಿ. ರಸ್ತೆಗಳಲ್ಲಿ ಹಾಕಿದ್ರೆ ನಿಮ್ಮ ಮಕ್ಕಳಿಗೆ ಇದು ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ, ಡೆಂಗು ಮಲೇರಿಯಾ ಜ್ವರಗಳು ಬರುತ್ತೆ, ನಿಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಕೊಂಡು ದಯವಿಟ್ಟು ಚಿಕ್ಕಬಳ್ಳಾಪುರ ನಾಗರಿಕರ ಪರವಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 2ನೇ ವಾರ್ಡಿನ ಸಮಸ್ಯೆಗಳನ್ನ. ಈ ವಾರ್ಡಿನಲ್ಲಿ ರಸ್ತೆ ಒತ್ತುವರಿಯಾಗಿದೆ, ಕೇಳೋರಿಲ್ಲ. ಈ ವಾರ್ಡಿನಲ್ಲಿ ಚರಂಡಿ ಮಾಡಲಾಗಿದೆ, ಆದರೆ ಅದಕ್ಕೆ ಮುಂದಿನ ಸಂಪರ್ಕವೇ ನೀಡಿಲ್ಲ. ಈ ವಾರ್ಡಿನಲ್ಲಿ ಕೊಳವೆ ಬಾವಿ ಇದೆ, ಆದರೆ ಅದರ ಪಕ್ಕದಲ್ಲಿಯೇ ಸುಶಿಕ್ಷಿತರಾದವರು ಕಸದ ರಾಶಿಯೇ ಹಾಕುತ್ತಿದ್ದಾರೆ. ಈ ವಾರ್ಡಿನಲ್ಲಿ ಉದ್ಯಾನ ಇಲ್ಲವಾದರೂ ಇರುವ ಅಶ್ವತ್ಥ ಕಟ್ಟೆಯು ಒತ್ತುವರಿದಾರರ ಪಾಲಾಗಿದೆ. ಸಾಲದೆಂಬಂತೆ ವಾರಕ್ಕೆ 2 ಬಾರಿ ಈ ವಾರ್ಡಿನ ಮೂಲಕ ಈಶಾಗೆ ಹೋಗುವ ಪ್ರವಾಸಿಗರ ವಾಹನ ದಟ್ಟಣೆಯೂ ಕಾಡುತ್ತಿದೆ. ಇನ್ನು ಖಾಲಿ ನಿವೇಶನಗಳಲ್ಲಿ ಗಿಡಗಂಟಿಗಳು ಬೆಳೆದು ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರುತ್ತಿವೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಹೊತ್ತಿರುವ 2ನೇ ವಾರ್ಡಿನ ಅಷ್ಟು ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಮ್ಮ ಸಿಟಿವಿ ನ್ಯೂಸ್ ನಿರಂತರ ಶ್ರಮಿಸಲಿದೆ. ಸಮಸ್ಯೆಗಳ ಪರಿಹಾರ ಆಗುವವರೆಗೂ ಅಧಿಕಾರಿಗಳ ಬೆನ್ನು ಬೀಳಲಿದೆ. ಆದಷ್ಟು ಶೀಘ್ರದಲ್ಲಿ ಈ ವಾರ್ಡಿನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸೋಣ ಎಂದು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.